ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಒಂದು ಲೀಪ್ ಅಂತ, ಲೀಪ್ ಅಂದ್ರೆ ಲರ್ನ್, ಎಜುಕೇಟ್, ಅಸೆಸ್ ಅಂಡ್ ಪ್ರೋಗ್ರೆಸ್ ಅಂತ. ಈ ಕಾರ್ಯಕ್ರಮ ಏನಿದೆ ಅಂದ್ರೆ ಪ್ರತಿಯೊಂದು PUC ಇದು ನಮ್ಮ ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಿರೋಂಥ PUC ಮಕ್ಕಳಿಗೆ, ಫಸ್ಟ್ PUC ಮತ್ತೆ ಸೆಕೆಂಡ್ PUC ಮಕ್ಕಳಿಗೆ ನಾವು ಜಿಲ್ಲಾ ಪಂಚಾಯತಿ ಮತ್ತು DDPU ಇಲ್ಲ ವಿಭಾಗದಿಂದ ಫ್ರೀಯಾಗಿ CET ಮತ್ತೆ ನೀಟ್ ಮಾಕ್ ಟೆಸ್ಟ್ ನ ಮಾಡ್ತಾ ಇದೀವಿ. ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಅವ್ರಿಗೆ ಫ್ರೀಯಾಗಿ ಮಾಕ್ ಟೆಸ್ಟ್ ಗಳನ್ನ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಪರಿಣಿತರಿದ್ದಾರೆ, ಸೈನ್ಸ್ ಮತ್ತೆ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಏನು ಪರಿಣಿತರಿದ್ದಾರೆ ಅವ್ರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಕ್ವಶನ್ ಪೇಪರ್ ಸೆಟ್ ಮಾಡಿ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಯಾವ ರೀತಿ ನಾವು ಕಂಡಕ್ಟ್ ಮಾಡ್ಬೇಕಲ್ಲ CET ಎಕ್ಸಾಮ್ ನ, ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಟ್ಟು ಎವ್ರಿ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಟ್ಟು ಮಂಡೇ ರಿಸಲ್ಟ್ ಕೊಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕಿಂಗ್ ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಇಲ್ಲ ಆಫ್ಲೈನ್ ಎಕ್ಸಾಮ್, ಪರ್ಟಿಕ್ಯುಲರ್ ಎಕ್ಸಾಮ್ ಏನೇ ಅವತ್ತಿನ ದಿನ ಬರ್ತಾರೆ, ಎಕ್ಸಾಮ್ ಸೆಂಟರ್ ಕೂರ್ತಾರೆ, ಎಕ್ಸಾಮ್ ಬರೀತಾರೆ 2 hours, ಮತ್ತೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅದೇ ಆಬ್ಜೆಕ್ಟಿವ್ ಎಕ್ಸಾಮ್ ಅಲ್ಲ ಇದು, CET ಮತ್ತೆ ನೀಟ್ ಆಬ್ಜೆಕ್ಟಿವ್ ಎಕ್ಸಾಮ್ ಇರೋದ್ರ OMR ನ ಸ್ಕ್ಯಾನ್ ಮಾಡ್ಬಿಟ್ಟು ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕಿಂಗ್ ನ ಕೊಡ್ತಾ ಇದೀವಿ. ತದನಂತರ ಟ್ಯೂಸ್ಡೇ, ಮಂಡೇ ರಿಸಲ್ಟ್ ಕೊಟ್ಟಾದ್ಮೇಲೆ ಟ್ಯೂಸ್ಡೇ ಆ ಮಕ್ಕಳಿಗೆ ಯಾವ ನಾವು ಪ್ರಶ್ನೆಗಳನ್ನ ಕೇಳಿದ್ವಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಹಮ್ಮಿಕೊಂಡಿದೀವಿ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲೆ ಮಕ್ಕಳು, ಎಸ್ಪೆಷಲಿ ಸರ್ಕಾರಿ ಶಾಲೆಯ ಮಕ್ಕಳು ಇನ್ನೂ ಚೆನ್ನಾಗಿ ಒಂದ್ ಸ್ವಲ್ಪ CET ಮತ್ತೆ ನೀಟ್ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡೆಯೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಇದ್ರದ್ದು ಕೂಡ ನಾವು ಒಂದು ಉದ್ಘಾಟನೆಯನ್ನ ನಾವು ನಾಳೆ ಅಂದ್ರೆ 14ನೇ ತಾರೀಕು ಅದೇ ಕಾರ್ಯಕ್ರಮದಲ್ಲಿ ಒಂದು ಪೋಸ್ಟರ್ ರಿಲೀಸ್ ಮಾಡೋ ಮೂಲಕ ಉದ್ಘಾಟನೆ ಮಾಡ್ತಾ ಇದೀವಿ. ಮೊದಲನೇ ಟೆಸ್ಟ್ ಇದೇ ತಿಂಗಳು 15ನೇ ತಾರೀಕು ನಾವು ಟೆಸ್ಟ್ ನ ಇಟ್ಕೊಂಡಿದೀವಿ. 15ನೇ ತಾರೀಕು ಫಸ್ಟ್ ಮಾಕ್ ಟೆಸ್ಟ್ ನಡೆಯುತ್ತೆ. ತದನಂತರ ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕಿಂಗ್ ನ ಅನೌನ್ಸ್ ಮಾಡ್ತೀವಿ. ಸೊ ದಟ್ ಮಕ್ಕಳಿಗೆ ತಾವು ಎಲ್ಲಿ ಯಾವ ಸ್ಥಾನದಲ್ಲಿ ಇದೀವಿ ಅನ್ನೋದ್ರ ಬಗ್ಗೆ ಅರಿವು ಮೂಡುತ್ತೆ. ಅದೊಂದು. ಎರಡನೇದು, ಇನ್ನೊಂದು, ನಮ್ಮಲ್ಲಿ ಹಲವಾರು ಟೀಚರ್ಸ್, ಹಲವಾರು ಲೆಕ್ಚರರ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಈಗಾಗಲೇ CET ಗೆ ಕ್ವಶನ್ ಪೇಪರ್ ನೆಲ್ಲ ಸೆಟ್ ಮಾಡ್ತಿದ್ದಾರೆ. ಆಮೇಲೆ ಈಗಾಗಲೇ ಒಂದು ವಿಶೇಷವಾಗಿ ಅವ್ರಿಗೊಂದು ಇದ್ರ ಬಗ್ಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಆ ಕಾರಣದಿಂದ ಅವ್ರನ್ನ ಉಪಯೋಗಿಸ್ಕೊಂಡಂಗೂ ಆಗುತ್ತೆ. ನಮ್ಮ ಶಾಲೆ, ನಮ್ಮ PUC ಮಕ್ಕಳಿಗೆ ಒಳ್ಳೇದಾಗೋದಕ್ಕೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಇದು ಫುಲ್ ಎಕ್ಸಾಮ್, ಅವ್ರು CET ಎಕ್ಸಾಮ್ ಆಗೋವರೆಗೂ 6 ಮಾಕ್ ಟೆಸ್ಟ್ ಎವ್ರಿ ಸ್ಯಾಟರ್ಡೆ, ಎವ್ರಿ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ. ನೆಕ್ಸ್ಟ್ ಅವ್ರದ್ದು CET ಮೇ 15 ಏನೋ ಇದೆ, ಅದ್ರವರೆಗೂ ನಡೆಸ್ತಾ ಹೋಗ್ತೀವಿ. ಸೆಕೆಂಡ್ PUC, ಫಸ್ಟ್ PUC ನವ್ರಿಗೆ ಅವ್ರ ಸಿಲೆಬಸ್ ಪ್ರಕಾರ, ಸೆಕೆಂಡ್ PUC ಸೆಕೆಂಡ್ PUC ಅವರ ಶಾಲೆಯಲ್ಲೇನೆ ಅಲ್ಲೇನೆ ಅವ್ರಿಗೆಲ್ಲ ಯೂನಿಕ್ ಕೋಡ್ ಕೊಟ್ಟು CET ಅಲ್ಲಿ ಹೇಗೆ OMR ಶೀಟ್ ಇರುತ್ತಲ್ಲ, ಆ OMR ಶೀಟ್ ಪ್ರಕಾರ ಎಲ್ಲ ತುಂಬಿ ಅವರು ಅದನ್ನ ಕ್ಲೀನ್ ಆಗಿ ಆನ್ಸರ್ ಮಾಡಾದ್ಮೇಲೆ ಅದನ್ನ ಸ್ಕ್ಯಾನ್ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಾವು ರ್ಯಾಂಕಿಂಗ್ ನ ಕೊಡ್ತೀವಿ. ಆಯಾ ಶಾಲೆಯಲ್ಲಿ ಕ್ವಶನ್ ಪೇಪರ್ ನಾವು ಸೆಟ್ ಮಾಡ್ತೀವಿ. ಎಕ್ಸಾಮ್ ಅಲ್ಲೇ ಕಂಡಕ್ಟ್ ಆಗುತ್ತೆ. ಎಕ್ಸ್ಟರ್ನಲ್ ಇನ್ವಿಜಿಲೇಟರ್ ಬರ್ತಾರೆ, ಅಲ್ಲಿ ಬಂದು ಇನ್ವಿಜಿಲೇಷನ್ ಆಗುತ್ತೆ. ಹೇಗೆ CET ಹೇಗೆ ನಡೆಯುತ್ತಲ್ಲ ಸೇಮ್ ವಿತ್ ಆಲ್ ದಟ್ ಆಗುತ್ತೆ. ನಾನು ಇಂಜಿನಿಯರ್ ಆಗಿ ನಾನು ಫುಲ್ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ. ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋ ಇಂಜಿನಿಯರ್ ಆಗಿ ಹೇಳ್ತಾ ಇದೀನಿ. ಗೌರ್ಮೆಂಟ್ ಕಾಲೇಜ್ PUC ಅಲ್ಲಿ ಓದಿರೋದು ಹೇಳ್ತಿದೀನಿ ವಿತ್ ಫುಲ್ ಕಾನ್ಫಿಡೆನ್ಸ್ ಇದೆ. CET ಅಂದ್ರೆ ಈ CET ಅಲ್ಲಿ ಇಂಜಿನಿಯರಿಂಗ್ ನಮ್ದು ಕವರ್ ಆಗುತ್ತೆ. ನೀಟಿಗಾದ್ರೆ 2 PCMB 4 ಕೂಡ ಇರುತ್ತೆ. ನಾನು ಏನಕ್ಕೆ ಕಾನ್ಫಿಡೆನ್ಸ್ ಇಂದ ಹೇಳ್ತಿದೀನಿ ಅಂದ್ರೆ ಈ ಮಕ್ಳಿಗೆ ಏನಾಗ್ಬಿಡುತ್ತೆ, ಶಾಲೆ ಮಕ್ಕಳಿಗೆ ಕಾಂಪಿಟೇಟಿವ್ ಅವೇರ್ನೆಸ್ ಏನಿರುತ್ತೆ ಅದು ಗೊತ್ತಾಗೋದಿಲ್ಲ. ಎಕ್ಸಾಮ್ ಹಾಲ್ಗೆ ಅವತ್ತಿನ ದಿನ CET ಎಕ್ಸಾಮ್ ಹೋದಾಗ ರಿಸಲ್ಟ್ ಬಂದಾದ್ಮೇಲೆ ಒಂದು 10,000, 15,000, 30,000 ರ್ಯಾಂಕ್ ಬಂದಾಗ ಅನ್ಕೊಳ್ತಾರೆ, ನಾವು ಒಂದ್ ಸ್ವಲ್ಪ ಮುಂಚೆನೆ ತಿಳ್ಕೊಂಡಿದ್ರೆ ಅಥವಾ ನಮ್ಗೆ ಯಾರಾದ್ರೂ ಗೈಡೆನ್ಸ್ ಕೊಟ್ಟಿದ್ರೆ ನಮ್ಗೆ ಹೆಲ್ಪ್ ಆಗೋದು ಅಂತ. ನಮ್ಮ ಜಿಲ್ಲೆಯಲ್ಲಿ ಗೈಡೆನ್ಸ್ ಕೊಡೋದಕ್ಕೆ ಟೀಚರ್ಸ್, ಎಕ್ಸ್ಪರ್ಟ್ಸ್ ಕಮ್ಮಿನೇ ಇಲ್ಲ. ನಾವು ಅವ್ರಿಗೆ ಸರಿಯಾದ ಡೈರೆಕ್ಷನ್ ಕೊಟ್ರೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸಿದೀವಿ. ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ಗೂ ಕೂಡ ಪೋಸ್ಟ್ ಪೇಪರ್ ಡಿಸ್ಕಷನ್ ಆಗುತ್ತಲ್ಲ, ಟ್ಯೂಸ್ಡೇಸ್ ಡಿಸ್ಕಷನ್ ಆಗುತ್ತೆ. ಸೊ ಒಂದ್ ಪೇಪರ್ ನ 100 ಕ್ವಶನ್ ಏನಿರುತ್ತೆ, 100 ಕ್ವಶನ್ ಕೂಡ ಡಿಸ್ಕಸ್ ಮಾಡಿದಾಗ ಅದು ರಿವಿಷನ್ ತರನ ಆಗುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಎವ್ರಿವನ್ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದೀವಿ. 2188 ಮಕ್ಕಳಿದ್ದಾರೆ. ದ್ವಿತೀಯ PUC ಯಲ್ಲಿ 2050 ಮಕ್ಕಳಿದ್ದಾರೆ. ಇದು ನಮ್ಮ ಬರೀ ಸರ್ಕಾರಿ ಶಾಲೆಗೆ ಈಗ ಪ್ರಥಮ ಹೆಜ್ಜೆಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು
ಅವ್ರಿಗೆ ಸಹಾಯ ಆಗ್ಲಿ ಅಂತ ಮಾಡ್ತಾ ಇದೀವಿ. ಒಂದು ಓದೋ ವಿಷಯದಲ್ಲಿ ನಾನು ತಿಳ್ಕೊಂಡಿರೋ ಹಾಗೆ, ನನಗೆ ಅರಿವಿರುವ ಹಾಗೆ ಓದೋದು ರೀಡ್, ರಿವೈಸ್, ರೀಕಲೆಕ್ಟ್. ಓದ್ತೀವಿ, ರಿವೈಸ್ ಮಾಡ್ತೀವಿ, ರೀಕಲೆಕ್ಟ್ ಮಾಡಲ್ಲ. ರೀಕಲೆಕ್ಟ್ ಅಂದ್ರೆ ಏನು? ಟೆಸ್ಟ್‌ಗಳ್ನ ಬರೆಯಲ್ಲ. ಬರೀ ಓದ್ತಾನೆ ಇರ್ತೀವಿ. ಸೀದಾ ಎಕ್ಸಾಮ್ ಅಲ್ಲಿ ಹೋದಾಗ ಟೆಸ್ಟ್ ಬರಿತೀವಿ. ಅವಾಗ ನೋಡ್ತೀವಿ, ಅಯ್ಯೋ ಈ ಪ್ರಶ್ನೆನ ನಾನು ಸರಿಯಾಗಿ ಜ್ಞಾಪಕನೇ ಮಾಡ್ಕೊಳಕ್ ಆಗ್ತಿಲ್ಲ ಅಥವಾ ಅರ್ಥ ಮಾಡ್ಕೊಂಡಿಲ್ಲ. ಈ ರೀಕಲೆಕ್ಟ್ ಅನ್ನೋದು ಏನಿದೆ ಪಾರ್ಟ್ ಅಂದ್ರೆ ಟೆಸ್ಟ್‌ಗಳು ಬರೆಯೋದೇನಿದೆ, ಮಾಕ್ ಟೆಸ್ಟ್‌ಗಳು ಬರೆಯೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಷ್ಟು ಮಾಕ್ ಟೆಸ್ಟ್ ಬರಿತೀವಲ್ಲ ಅಷ್ಟು ನಾವು ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ತೀವಿ. ಎಲ್ಲಾ ಕ್ಲಾಸ್ ಅಲ್ಲಿ ಹೇಳ್ಕೊಡ್ದಿದ್ರು ಮಾಕ್ ಟೆಸ್ಟ್ ಅಲ್ಲಿ ಬಂದಿರೋಂತ ಪ್ರಶ್ನೆಗೆ ನಾವು ಉತ್ತರ ಹಾಕೊಂಡಿದ್ರು ಕೂಡ ಹೊಸ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಂಗಾಗುತ್ತೆ. ನಾನು ಹೇಳಿದಾಗೆ ಪ್ರತಿ ಟ್ಯೂಸ್ಡೇ ಎಕ್ಸಾಮ್ ಆಗಿದ್ದ ಪ್ರತಿ ಟ್ಯೂಸ್ಡೇ ನಾವು ಅವ್ರಿಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇಟ್ಕೊಳ್ತೀವಿ. 100 ಕ್ವಶನ್‌ಗೆ 100 ಆನ್ಸರ್ ಕೂಡ ನಾವು ಕೊಡ್ತೀವಿ ಅವ್ರಿಗೆ. ಪ್ರಿಂಟ್ ಔಟ್ ಶಾಲೆಗೆ ತಲುಪಿಸ್ತೀವಿ. ಅದ್ರ ಜೊತೆಗೆ ಡಿಸ್ಕಸ್ ಕೂಡ ಮಾಡ್ತಾರೆ. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರಲ್ಲ ಅವರೇ ಕೂಡ ಆ ಸಬ್ಜೆಕ್ಟ್ ಆ ಕ್ವಶನ್ ಪೇಪರ್ ನ ಉತ್ತರನ ಡಿಸ್ಕಸ್ ಮಾಡ್ತಾರೆ. ಸೊ ಹಂಗಾಗಿ ಇಂಪ್ರೂವ್ ಆಗುತ್ತೆ. ಫಸ್ಟ್ ಒಂದ್ ಹೆಜ್ಜೆ ಇಡೋಣ, ಆಮೇಲಿಂದ ಏನೇನು ಪ್ರಾಕ್ಟಿಕಲ್